ನಮಸ್ಕಾರ. ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ತಿಕೋಟ ಒಳಗಿದ್ದೀನಿ. ಇವತ್ತು ನಂದು ಡೇ 9 90 ಡೇಸ್ ಜರ್ನಿ ಒಳಗೆ. ಇವಾಗ ನೋಡ್ರಿ ಇಲ್ಲೇ ಐತೆ ನೋಡಿ ತಿಕೋಟ. ಇಲ್ಲಿಂದ ನಾ ಈಗ ಎಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಬಬ್ಲೇಶ್ವರಕ್ಕೆ ಹೋಗ್ತೀನಿ. ಇವತ್ತು ಯಾಕೆ ಇಟ್ಟು ಲೇಟ್ ಆಯ್ತಂದ್ರೆ ಸ್ವಲ್ಪ ನಾನು ಹಿಂದಿಂದು ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು. ಮೊಬೈಲ್ ಸ್ವಲ್ಪ ಸ್ಟ್ರೈಕ್ ಹಿಡಿತು. ಅದ್ರ ಸಲುವಾಗಿ ಸಂತೋರ್ ಮೊಬೈಲ್ದಾಗೆ ಎಡಿಟಿಂಗ್ ಮಾಡಿದ್ದೀನಿ ಮತ್ತು ಆ ವಿಡಿಯೋನು ಮಾಡಿದ್ದೀನಿ. ಯಾಕಂದ್ರೆ ನಾನು ಮೊಬೈಲ್ದಾಗ ಎಕ್ಸ್ಪೋರ್ಟಿಗೆ ಇಟ್ಟು ಯಾವ ವಿಡಿಯೋ ಮಾಡಿದ್ದೀನಿ ಅಂತಂದ್ರೆ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಎಲ್ಲರೂ ನೋಡಿರಿ. ಒಂದೇ ಪ್ಲೇಸಿಂದ 23 ಹಳ್ಳಿಗೆ ನೀರು ಸರಬರಾಜು ಆಗ್ತಾವೆ. ಅದೇ ಯಾವ ರೀತಿ ಸರಬರಾಜು ಆಗ್ತದೆ, ಯಾವ ನದಿದು ನೀರು ಬರ್ತಾವತ್ತು ಅನ್ನೋದು ಎಲ್ಲ ಯೂಟ್ಯೂಬ್ದಾಗ ಗೊತ್ತಾಗ್ತದೆ ನಿಮ್ಗೆ. ಓಕೆ ಸ್ನೇಹಿತರೆ, ಈಗ ಬಬ್ಲೇಶ್ವರಕ್ಕೆ ಹೋಗಿ ನಾನು ನಿಮ್ಗೆ ಮೀಟ್ ಆಗ್ತೀನಿ. ಯಾಕಂದ್ರೆ ಬಿಸಿಲು ಭಾಳ ಅಂದ್ರೆ ಭಾಳ ಅದ. ಅದ್ರ ಸಲುವಾಗಿ ಬ್ರೋ ಥ್ಯಾಂಕ್ ಯು ಸೋ ಮಚ್. ನಿನ್ನ ಹೆಲ್ಪ್ ಭಾಳ ಅಂದ್ರೆ ಭಾಳ ಐತೆ ನನಗೆ 2 ದಿನ. ನಮಸ್ಕಾರ. ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ನಾನು ಹಲಗಣಿ ಒಳಗಿದ್ದೀನಿ. ನಾನು ತಿಕೋಟದಾಗ ಎಷ್ಟಕ್ಕೆ ಬಿಟ್ಟಿದ್ದೆ ಅಂದ್ರೆ 1 ಊರಿಗೆ 2 ಗಂಟೆ ಬಿಟ್ಟಿರ್ಬೇಕು. ಅಲ್ಲಿಂದ ಹರ್ನಾಳು ಬಂದ, ಹರ್ನಾಳಿಂದ ದಾಸಳ ಕೆರೆ ನೋಡ್ಕೊಂಡು ನಿಡ್ವಣಿ ಮುಖಾಂತರ ಬಬ್ಲೇಶ್ವರ್ಗೆ ಬಂದು ತಲುಪದ. ಬಬ್ಲೇಶ್ವರದಿಂದ ಡೈರೆಕ್ಟ್ ಎಲ್ಲಿ ಬಂದಿನ ಅಂತಂದ್ರೆ ಇವಾಗ ಹಲಗಣಿ ಬಂದೀನಿ. ಈ ಹಲಗಣಿ ಒಳಗೆ ಏನು ಫೇಮಸ್ ಅದ ಅಂತಂದ್ರೆ ಆಂಜನೇಯನ ದೇವಸ್ಥಾನ ಭಾಳ ಅಂದ್ರೆ ಭಾಳ ಫೇಮಸ್ ಅದ. ಯಾಕಂತ ಹೇಳ್ಕೊತ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಇವಾಗ ಪ್ರೆಸೆಂಟ್ಲಿ ಈ ಒಂದು ದೇವಸ್ಥಾನದ ದ್ವಾರ ಬಾಗಿಲಿಂದ ಒಳಗಡೆ ಬಂದಿವತ್ತಂದ್ರೆ ಈ ರೀತಿಯಾಗಿರುವಂಥ ಒಂದು ಆವರಣ ನೋಡ್ಬೋದು ನೋಡಿ ಸ್ನೇಹಿತರೆ. ನಾವು ಈ ಒಂದು ದೇವಸ್ಥಾನ ಸುಮಾರು 500 ವರ್ಷಗಳಷ್ಟು ಹಳೆಯದಾಗಿದ್ದು. ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಈ ಒಂದು ದೇವಸ್ಥಾನ ಮೂರ್ತಿ ಯಾರೂ ಕೆತ್ತನೆ ಮಾಡಿಲ್ಲ. ಹೊಲದೊಳಗೆ ಭೂಮಿ ಉಳುವಾಗ ಅಂದ್ರೆ 5,000 ವರ್ಷಗಳ ಹಿಂದೆ ಪಾಂಡವರು ಇದ್ದ ರಾಜರ ವಂಶದಲ್ಲಿ ಯಾರೋ ಒಬ್ಬರು ಹೊಲವನ್ನು ಉಳುಮೆ ಮಾಡುವಾಗ ಹೊಲದಾಗ ಈ ಒಂದು ಉದ್ಭವ ಮೂರ್ತಿ ಸಿಕ್ಕಿತ್ತಂತ. ಈ ಒಂದು ದೇವಸ್ಥಾನವನ್ನು ನಾವು ಈ ರೀತಿಯಾಗಿ ನೋಡ್ಬೋದು ನೋಡಿ ಸ್ನೇಹಿತರೆ. ಒಳಗಡೆ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತದೆ. ನಮ್ಮದು ಮೂಲ ಮೂರ್ತಿ ಇಲ್ಲಿ ಸಿಗುತ್ತದೆ ನಮಗೆ. ದೇವರ ದರ್ಶನ ಪಡ್ಕೊಳ್ಳೋಕ್ಕಿಂತ ಮುಂಚೆನೇ ಇವಾಗ ನಿಮಗೊಂದು ಇದು ತೋರಿಸ್ತೀನಿ. ಅದು ಏನಪ್ಪ ಅಂತಂದ್ರೆ ಆಂಜನೇಯಂದು ಚಪ್ಪಲತ್ತೆ ಗೊತ್ತೇನು, ಪಾದುಕೆ, ಅದು ತೋರಿಸ್ತೀನಿ ನಾನು. ಯಾಕಂತಂದ್ರೆ ಇಲ್ಲಿರುವಂಥ ಜನರ ನಂಬಿಕೆ ಏನಾಯ್ತಂದ್ರೆ ಆಂಜನೇಯಂದು ಪಾದುಕೆ ಎಷ್ಟು ದೊಡ್ಡ ಅದಾವತ್ತಂದ್ರೆ ಭಾಳ ದೊಡ್ಡ ಅದಾವ. ವರ್ಷ ಚೇಂಜ್ ಮಾಡ್ತಾರೆ. ಮತ್ತು ವರ್ಷ ಚೇಂಜ್ ಮಾಡೋ ಟೈಮಿಗೆ ಆ ಒಂದು ಪಾದುಕೆಗೆ ಏನಾಗಿರ್ತದಂದ್ರೆ ಮುಳ್ಳು ಹತ್ತಿರ್ತದಂತ. ಅದು ಎಲ್ಲೈತಂದ್ರೆ ಇಲ್ಲೇ ಐತಿ. ನಾನು ಸರ್ತಿ ವಿಡಿಯೋ ಮಾಡೋಕ್ಕೆ ಬಂದಾಗ ನಾನು ತೆಗೆದು ನೋಡಿದ್ದೆ. ಅದ್ರದ್ದು ಏನಾದರೂ ಕ್ಲಿಪ್ಸ್ ಇತ್ತಂದ್ರೆ ಹಾಕಿರ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ನಾನು ವರ್ಷ ಬಂದಿದ್ದೆ, ಮಿನಿಮಮ್ ಒಂದು 2-3 ಇಯರ್ಸ್ ಐತೇನು. 2-3 ಇಯರ್ಸ್ ಆದ ಬಳಿಕ ಇವತ್ತೇ ಬಂದಿದ್ದೆ ನಾನು. ಅವಾಗ ಇನ್ನೂ ಸ್ವಲ್ಪ ಭಾಳ ಇನ್ನೂ ಮುಂದೆ ಏನೋ ಕಟ್ಟಗತ್ತಿರು ಭಾಳ ಚೇಂಜಸ್ ಆಗ್ಯದ. ನಾ ಬಂದು ಹೋದ ಬಳಿಕ ಇಲ್ಲಿ ಏನೋ ಚೇಂಜಸ್ ಕಾಣಿಸಕತ್ತದ. ಚೇಂಜಸ್ನು ಆಗಿರ್ಬೋದು. ಇಲ್ಲಿ ಅದಾವ ನೋಡು, ಇವೇ ನೋಡ್ರಿ ಆಂಜನೇಯನ ಪಾದುಕೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ನೋಡ್ರಿ ಆಂಜನೇಯನ ಪಾದುಕೆ. ಇವು ವರ್ಷ ಚೇಂಜ್ ಮಾಡ್ತಾರೆ. ಮತ್ತು ಈ ಆಂಜನೇಯನ ವಿಶೇಷತೆ ಏನಪ್ಪ ಅಂತಂದ್ರೆ ಮುಖ ದಕ್ಷಿಣಕ್ಕಾದ್ರೆ ಕಾಲು ಯಾಕಡೆ ಇರ್ತಾವತ್ತಂದ್ರೆ ಉತ್ತರ ದಿಕ್ಕಿಗೆ ಅದಾವ. ನೀವು ನೋಡೋಗತ್ತಿರ ತಂದ್ಕೋತೀನಿ ನಾನು. ನೋಡ್ರಿ, ಮುಖ ದಕ್ಷಿಣ ದಿಕ್ಕಿಗೆ ಅದ, ಕಾಲು ನೋಡ್ರಿ ಉತ್ತರ ದಿಕ್ಕಿಗೆ ಅದ. ಕೆಳಗೆ ಯಾರಿಗೋ ಸಂಹಾರ ಮಾಡಿದೊಂದು ಮೂರ್ತಿ ಅದ. ಅದು ನೋಡ್ರಿ, ಕೈ ನಾ ಬರ್ಲಿಗತ್ತೀನಿ ಇಡು ಅಂದ್ರೆ ಅವಾಗ ಎಲ್ಲ ಕಪಿ ಸೈನ್ಯ ಎಲ್ಲ ಗಾಬರಿಗೊಂಡಾಗ ನಾ ಬರ್ಲಿಗತ್ತೀನಿ ಇರುವತ್ತಂದು ಕರೆ ಕೈ ಮಾಡಿದ್ದು ಸನ್ನೆ ತೋರಿಸ್ದ ಅಂತ. ಮತ್ತು ಇಲ್ಲಿ ಈ ಕೈ ಒಳಗೆ ನೋಡ್ರಿ, ಮತ್ತು ನೀವು ಈ ಕೈ ಒಳಗೆ ಕೆಳಗಡೆ ಒಂದು ಕೈ ಎತ್ತಲ್ಲ, ಆ ಕೈ ಒಳಗೆ ಮುಷ್ಟಿ ಮಾಡ್ದಪ್ಲೆ ಅದ. ಅದು ಏನಂತಂದ್ರೆ ಸೀತಾಮಾತೆ ಕೊಟ್ಟಿರುವಂಥ ಉಂಗುರದ ಗುರುತು ಹಿಡ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಮತ್ತು ಸೀತಾಮಾತೆ ಕೊಟ್ಟಿರುವಂಥ ಒಂದು ಯಾವುದಾದ್ರೂ ಒಂದು ಗುರುತದ. ಯಾಕಂದ್ರೆ ರಾಮಗೆ ತೋರ್ಸೋ ಸಲುವಾಗಿ ನಾವು ನೋಡ್ಬೋದು ಆಂಜನೇಯನ ಒಂದು ಪೂಜೆ ನಡೀತಾ ಇದೆ ನೋಡ್ರಿ. ಇವಾಗ ಪ್ರೆಸೆಂಟ್ಲಿ ನಾ ಬಂದ ಬಳಿಕ ನೋಡ್ರಿ ಆಂಜನೇಯ ಯಾವತ್ತಿ ಕಾಣಿಸಕತ್ತಂತಂದು ಎಲ್ಲರೂ ಇಲ್ಲಿಂದಲೇ ದರ್ಶನ ತೊಗೊಂಡ್ಬಿಡ್ರಿ. ಈ ಒಂದು ಆಂಜನೇಯನ ಅಪೋಸಿಟ್ ಒಂದು ರಾಮನ್ನು ಪೋಟಿ ಥರ ತೋರಿಸ್ತೀನಿ ನೋಡ್ರಿ, ಎಷ್ಟು ಮಸ್ತ್ ಅದ ತಂದ್ಕರಿ. ಈ ರೀಸೆಂಟ್ಲಿ ಇಟ್ಟಿರ್ಬೋದು ಅಂತ ಅನ್ಕೋತೀನಿ ನಾನು. ಮುಂಚೆ ಇದ್ದಿದ್ದಿಲ್ಲ, ನಾನು ಮುಂಚೆ ಒಂದು ಟೈಮ್ ಬಂದಾಗ ನೋಡ್ರಿ ಎಷ್ಟು ಮಸ್ತ್ ಅದ ತಂದ್ಕರಿ. ಅಯೋಧ್ಯೆ ಒಳಗೆ ಶ್ರೀ ಬಾಲರಾಮನ ಮೂರ್ತಿ ಐತೆ ನೋಡ್ರಿ. ಹೊರಗಡೆಯಿಂದ ಯಾವ ರೀತಿ ಕಾಣಿಸ್ತಂತ ನೋಡ್ರಿ ದ್ವಾರ ಬಾಗಿಲ. ಬರೀ ಇವಾಗ ಒಳಗಡೆ ಹೋಗಮ್ಮ. ಇದನ್ನ ಒಂದು ಹಾಲ ಈಗ ರೀಸೆಂಟ್ಲಿ ಮಾಡಿರ್ಬೋದು. ನಾನು ಬಂದಾಗ ಇದ್ದಿದ್ದಿಲ್ಲ. ಫಂಕ್ಷನ್ ಹಾಲ್ ಮಾಡ್ದಂಗೆ ಕಾಣಿಸ್ತಾರೆ. ಮ್ಯಾರೇಜ್ ಹಾಲ, ಫಂಕ್ಷನ್ ಹಾಲ. ಎಷ್ಟು ಉದ್ದದಂತ ನೋಡ್ರಿದು, ಓಕಳಿ ಕಂಬ ಅಂತ ನೋಡ್ರಿದು. ಇದೊಂದು ಅಡಿಗೆ ರೂಮ್ ಇದ್ದಂಗೆ ಕಾಣಿಸ್ತದೆ. ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಏನ್ರಿ ಅಡುಗೆ ರೂಮ ಮತ್ತು ಪೂಜಾ ರೂಮ್ ಇದ್ದಂಗೆ ಕಾಣಿಸ್ತದೆ ನೋಡ್ರಿ. ಇವಾಗ ನಾ ಪೂರ್ತಿ ಮೇಲ್ಗಡೆ ಹೋಗ್ತಾ ಇದ್ದೀನಿ ನೋಡ್ರಿ. ನೋಡಮ್ ಬರೀ ಹೆಂಗದಂತ ತೋರಿಸ್ತೀನಿ ನಾನು ನಿಮ್ಗೆ. ನಾವು ಮ್ಯಾಗ ಬಂದಿವತ್ತಂದ್ರೆ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಇಲ್ಲಿ ರೂಮ್ ಅದಾವ, ಇಲ್ಲಿ ಇರ್ಬೋದು. ಕೊಂಡಿ ಹಾಕರ್ ಹೋಗ್ಲಿ ಬಿಡ್ರಿ, ಸುಮ್ಮನೆ ಯಾಕೆ. ಇಲ್ಲಿ ಮ್ಯಾಗ ಅಡುಗೆ ಮಾಡ್ಕೊಂಬಂಗೆ ಕಾಣಿಸ್ತಾರೆ. ಯಾಕಂದ್ರೆ ಗ್ಯಾಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಏನರ ಫಂಕ್ಷನ್ ಇದ್ದಿರ್ಬೋದು ನೆಕ್ಸ್ಟ್. ಈ ಸೈಡ್ ಏನು ಹಾಗೇನಿಲ್ಲ ಬಿಟ್ಟರೆ ಇಲ್ಲಿ ನಾವು ಫ್ರಂಟಿಗೆ ಬಂದ್ವಿ. ಈ ಒಂದು ಆಂಜನೇಯನ ಇತಿಹಾಸ ನನಗೆ ಎಷ್ಟು ಗೊತ್ತದ ಅಷ್ಟು ಹೇಳಿದ್ದೀನಿ. ಏನಾದರೂ ತಪ್ಪಾಗಿತ್ತಂದ್ರೆ ಕ್ಷಮೆ ಇರಲಿ. ನಿಮಗೆ ಗೊತ್ತಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇಲ್ಲಿಂದ ನಾನೀಗ ನೆಕ್ಸ್ಟ್ ಬೇರೆ ಪ್ಲೇಸಿಗೆ ಹೋಗತ್ತೀನಿ. ಬರ್ರಿ ಈಗ ಹೋಗಮ್ಮು. ನಾ ಕಾಕಣಿಕೆ ಹೋಗೋ ಟೈಮಿಗೆ ಇಲ್ಲೋ ನನಗೆ ಪ್ಲೇಸ್ ಸಿಕ್ತು. ಅದು ಪ್ಲೇಸ್ ಯಾವುದಂತಂದ್ರೆ ಇಲ್ಲಿ ಐತೆ ನೋಡ್ರಿದು. ಅದರ ಹಳೆ ನೋಡ್ದು ಒಂದು ಗುಂಡಿ ಅದಂತ. ಇಲ್ಲಿ ಬಾವಿ ತೆಗ್ದಿದ್ದಾದಂತ. ಏನಿದ್ರ ಇತಿಹಾಸ ಆದತ್ ಅನ್ನೋದು ನಾಳೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಎಲ್ಲಿ ಹೋಗ್ತೀನಿ ಅಂದ್ರೆ ಕಾಕಣಿಕೆ ಆಶ್ರಮದಾಗ ಹೋಗಿ ಸ್ಟೇ ಮಾಡ್ತೀನಿ. ಒಂದು 2-3 ಡೇಸ್ ಆಯಿತು, ಭಾಳ ಸುಸ್ತಾಗ್ಯದ. ಅಲ್ಲಿ ಹೋಗಿ ಮೀಟ್ ಆಗ್ತೀನಿ ಬರ್ರಿ ನಾನು.